ವೀಕ್ಷಕರೇ ನಮಸ್ಕಾರ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಜೋರಾಗುತ್ತಿದ್ದಂತೆ ತಟಸ್ಥ ಬಣದ ನಾಯಕರು ಈಗ ಚುರುಕಾಗಿದ್ದಾರೆ, ಜೋರಾಗಿ ಹೋರಾಡತೊಡಗಿದ್ದಾರೆ. ಅಷ್ಟೇ ಅಲ್ಲ, ಹಾಲಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರನ್ನು ತಡೆಯಲೇಬೇಕು, ಅವರ ಮರು ಆಯ್ಕೆಯನ್ನು ತಡೆಯಲೇಬೇಕು ಅಂತ ಒಳಗೆ ಕಸರತ್ತನ್ನು ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, ರಹಸ್ಯ ಸಭೆಗಳನ್ನು ನಡೆಸುವ ಮೂಲಕ ತಮ್ಮ ಚಟುವಟಿಕೆ ಜೋರಾಗಿದೆ ಮತ್ತು ಅಧ್ಯಕ್ಷರು ಬದಲಾಗಬೇಕು ಎಂಬ ರಹಸ್ಯ ಸಂದೇಶವನ್ನು ಈ ನಾಯಕರು ನೀಡತೊಡಗಿದ್ದಾರೆ. ಅವರ ಜೊತೆಗೆ ರೆಬಲ್ಸ್ ಟೀಮ್ ಕೂಡ ವಿಜಯೇಂದ್ರ ಅವರು ಮುಂದುವರಿಯಲೇಬಾರದು ಅಂತ ಬಹಿರಂಗವಾಗಿ ಹೇಳಿಕೆ ನೀಡತೊಡಗಿದೆ. ಇದೆಲ್ಲದರ ನಡುವೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಈ ಯಾವುದಕ್ಕೂ ತಲೆ ಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ. ಬಹುತೇಕ ಈ ವಾರದೊಳಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುವುದು, ಘೋಷಣೆ ಆಗುವುದು ಖಚಿತ ಅಂತ ಹೇಳಲಾಗ್ತದೆ. ಹಾಗಾದ್ರೆ ತಟಸ್ಥ ಬಣದ ನಾಯಕರು ಹಾಲಿ ಅಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರನ್ನು ಮರು ನೇಮಕ ಮಾಡದಂತೆ ಹೈಕಮಾಂಡ್ ಮೇಲೆ ಒತ್ತಡ ಏರುತ್ತಿರುವುದಾದರೂ ಯಾಕೆ? ಅದೇ ರೀತಿ ರೆಬಲ್ಸ್ ಟೀಮ್ ಕೂಡ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿರುವುದಾದರೂ ಯಾಕೆ? ವೀಕ್ಷಕರೇ, ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ರಾಜ್ಯ ಬಿಜೆಪಿಯಲ್ಲಿ ಸದ್ಯದ ಮಟ್ಟಿಗೆ ಮತ್ತೆ ಎರಡು ಬಣ ಆಗಿ ಸೃಷ್ಟಿಯಾಗಿದೆ. ಯಾಕಂದ್ರೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಷಯದಲ್ಲಿ ಬಹುತೇಕ ಪೈಪೋಟಿ ನಡೆಯುತ್ತಿದೆ. ಹಾಲಿ ಅಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರನ್ನು ಮರು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬಾರದು ಅಂತ ತಟಸ್ಥ ಬಣದ ನಾಯಕರಾದ R ಅಶೋಕ್, ಚಿಕ್ಕಬಳ್ಳಾಪುರದ ಸಂಸದರಾಗಿರ್ತಕ್ಕಂಥ ಸುಧಾಕರ್, ಬಸವರಾಜ ಬೊಮ್ಮಾಯಿ ಸೇರಿ ಮತ್ತಿತರ ನಾಯಕರು ಡೆಲ್ಲಿಯಲ್ಲಿ ಬಿಟ್ಟು ಬಿಜೆಪಿಯ ಪ್ರಮುಖ ನಾಯಕರನ್ನು, ರಾಷ್ಟ್ರೀಯ ನಾಯಕರನ್ನು ಭೇಟಿ ಆಗುತ್ತಿದ್ದಾರೆ. ನಿನ್ನೆ ಅಷ್ಟೇ R ಅಶೋಕ್ ಅವರು ಡೆಲ್ಲಿಯಲ್ಲಿದ್ದರು, ಅಲ್ಲಿ HD ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ರು. ಅದೇ ರೀತಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ BL ಸಂತೋಷ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಅಷ್ಟೇ ಅಲ್ಲ, ಇನ್ನು ಕೆಲವು ನಾಯಕರನ್ನು ಕೂಡ ಭೇಟಿ ಮಾಡಿ ಇಂಥದ್ದೊಂದು ಚರ್ಚೆ ನಡೆಸಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿ ಬರುತ್ತಿದೆ. ಅಷ್ಟಕ್ಕೂ ಈ ನಾಯಕರಿದ್ದಾರಲ್ಲ, ತಟಸ್ಥ ಬಣದ ನಾಯಕರು ಇರ್ಬೋದು, ಅದೇ ರೀತಿ ರೆಬಲ್ಸ್ ತಂಡದ ಬಣದ ನಾಯಕರು ಇರ್ಬೋದು, ಈ ಬಣ ಒಂದಂಶವನ್ನು ಪಟ್ಟು ಹಿಡಿದು ಕುಳಿತಿದೆ. ಅದು ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು. ಹಾಗಾದ್ರೆ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಕಳೆದ 1 ವರ್ಷದಿಂದ, ಅಂದ್ರೆ ನೇಮಕಾತಿ ಆದಾಗಲಿಂದ ಪಟ್ಟು ಹಿಡಿದಿದ್ದಾದ್ರೂ ಯಾಕೆ? ಇದಕ್ಕೆ ಪ್ರಮುಖವಾಗಿ 2 ಕಾರಣಗಳಿವೆ. ಮೊದಲನೇ ಕಾರಣ ಏನಪ್ಪಾ ಅಂದ್ರೆ, BY ವಿಜಯೇಂದ್ರ ಅವರು ಆಕ್ರಮಣಕಾರಿಯಾಗಿದ್ದಾರೆ, ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ, ನಮ್ಮ ಮಾತನ್ನು ಕೇಳುತ್ತಿಲ್ಲ, ತಮ್ಮದೇ ತಂಡವನ್ನು ಕಟ್ಟಿಕೊಂಡು ಮುಂದುವರಿಯುತ್ತಿದ್ದಾರೆ ಅಂತ ಈ ಒಂದಷ್ಟು ಆರೋಪಗಳನ್ನು ರೆಬಲ್ಸ್ ತಂಡದ ನಾಯಕರು, ಅದೇ ರೀತಿ ತಟಸ್ಥ ತಂಡದ ನಾಯಕರು ಕೂಡ ಇಂಥದ್ದೊಂದು ಆರೋಪ ಮಾಡುತ್ತಿದ್ದಾರೆ. ಹೀಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗದ, ತಮ್ಮ ಸುತ್ತಲಿನ ಇರ್ತಕ್ಕಂಥ ತಂಡವನ್ನು ಮಾತ್ರ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮೆಲ್ಲರನ್ನು ಕಡೆಗಣಿಸುತ್ತಾರೆ ಎಂಬ ಆರೋಪ ತಟಸ್ಥ ಬಣದ ನಾಯಕರು, ಅದೇ ರೀತಿ ವಿರೋಧಿ ಪಡೆಯ ಬಣದ ನಾಯಕರು ಅಂದ್ರೆ ರೆಬಲ್ಸ್ ತಂಡದ ನಾಯಕರು ಕೂಡ ಮಾಡುತ್ತಿದ್ದಾರೆ. ಹೀಗಾಗಿ ಇವರನ್ನು ಬದಲಾವಣೆ ಮಾಡಬೇಕು, ಆ ಜಾಗದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ನಾಯಕನನ್ನು, ಸಮಚಿತ್ತದ ನಾಯಕನನ್ನು ತಂದು ಕೂರಿಸಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಬಹುತೇಕ ಈ ನಾಯಕರ ಆತಂಕಕ್ಕೆ ಮತ್ತು ತಲ್ಲಣಕ್ಕೆ ಕಾರಣ ಇದಲ್ಲ ಎಂಬುದು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತದೆ. ಈ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಈ 2ನೇ ಕಾರಣ ಅವರಿಗೆ ಪ್ರಮುಖವಾದ ಕಾರಣ. ವಿಜಯೇಂದ್ರ ಅವರನ್ನು ಯಾವುದೇ ಕಾರಣಕ್ಕೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರದು ಎಂಬುದಕ್ಕೆ ಈ ಒಂದು ಅಂಶ ಇದೆಯಲ್ಲ, ಇದು ತುಂಬಾ ಪ್ರಮುಖವಾದ ಕಾರಣ. ಯಾಕಂದ್ರೆ BY ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿದ್ರೆ ಅದು 2028ರ ವಿಧಾನಸಭೆ ಚುನಾವಣೆವರೆಗೂ ಅವರು ಅಧ್ಯಕ್ಷರಾಗಿರ್ತಾರೆ. ಬಳಿಕ ಒಂದು ವೇಳೆ ಅವತ್ತಿನ ಪರಿಸ್ಥಿತಿಗೆ, 28ರ ಪರಿಸ್ಥಿತಿಗೆ CM ಆಗಿ ಆಯ್ಕೆಯಾದ್ರೆ, CM ಕ್ಯಾಂಡಿಡೇಟ್ ಆಗಿ ಆಯ್ಕೆಯಾದ್ರೆ ಅವರ ವರ್ಚಸ್ಸು ಈಗಾಗಲೇ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಚುನಾವಣೆ ಹೊತ್ತಿಗೆ ಇನ್ನಷ್ಟು ಹೆಚ್ಚಿ CM ಆಗಿಬಿಟ್ರೆ ನಾವೆಲ್ಲರೂ ಕಡೆಗಣಿಸಲ್ಪಡ್ತೀವಿ. ವಿಜಯೇಂದ್ರ ಇನ್ನೂ 15ರಿಂದ 20 ವರ್ಷಗಳ ಕಾಲ ರಾಜಕಾರಣ ಮಾಡಬಲ್ಲರು. ಯಾಕಂದ್ರೆ ಅವರು ಹೆಂಗಾಗಿದ್ದಾರೆ, ಮತ್ತೆ BS ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಬಿಜೆಪಿ ಶಿಫ್ಟ್ ಆಗಲಿದೆ. ಇದರಿಂದ ಬಹುತೇಕ ನಾವೆಲ್ಲ ಕಡೆಗಣಿಸಲ್ಪಡ್ತೀವಿ, ಮೂಲೆ ಗುಂಪಾಗುತ್ತೀವಿ. ಯಾಕಂದ್ರೆ ಆಕ್ರಮಣಕಾರಿಯಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ತಮ್ಮದೇ ತಂಡವನ್ನು ಕಟ್ಟಿಕೊಂಡು ಮುನ್ನಡೆಯುತ್ತಿದ್ದಾರೆ ಮತ್ತು ಪಕ್ಷದ ಸಂಘಟನೆಗೆ, ಪಕ್ಷದ ವರ್ಚಸ್ಸು ಹೆಚ್ಚಿಸಲು ಈಗಾಗಲೇ ಹಲವು ಕ್ರಮಗಳನ್ನು, ಹಲವು ಹೋರಾಟಗಳನ್ನು ಕೈಗೊಂಡಿದ್ದಾರೆ. ಅದೇ ರೀತಿ ಆಡಳಿತಾರೂಢ ಸರ್ಕಾರದ ವಿರುದ್ಧ ಕೂಡ ತಮ್ಮದೇ ಆದ ನಿಟ್ಟಿನಲ್ಲಿ ಒಂದಷ್ಟು ಪ್ರತಿಭಟನೆಗಳು, ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡಿ ವರ್ಚಸ್ಸು ಹೆಚ್ಚಿಸಿಕೊಂಡಿದ್ದಾರೆ. ಮೂಡಾಗರಣ ವಿಷಯದಲ್ಲಿ
ಮೈಸೂರು ಪಾದಚಾಲ ಯಾತ್ರೆ, ಅದೇ ರೀತಿ ವಕ್ಫ್ ವಿರುದ್ಧ ಹೋರಾಟ, ಅದೇ ರೀತಿ ಜನಾಕ್ರೋಶ, ಜೊತೆಗೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಬೆಲೆ ಏರಿಕೆ ನೀತಿ ವಿರುದ್ಧ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡಿ ಪಕ್ಷದ ವರ್ಚಸ್ಸು ಹೆಚ್ಚಿಸಿದ್ದಲ್ಲದೆ ತಮ್ಮ ವರ್ಚಸ್ಸು ಕೂಡ ಹೆಚ್ಚಿಸಿಕೊಂಡಿದ್ದಾರೆ. ಈ ಒಂದು ಹೆಚ್ಚಿದ ವರ್ಚಸ್ಸು ರೆಬಲ್ಸ್ ತಂಡದ ನಾಯಕರಲ್ಲಿ, ಅದೇ ರೀತಿ ಅತೃಪ್ತ ನಾಯಕರಲ್ಲಿ ಒಂದು ಅಸೂಹೆ ಹುಟ್ಟಿಸಿದೆ, ಆತಂಕ ಹುಟ್ಟಿಸಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ BY ವಿಜಯೇಂದ್ರ ಅವರನ್ನು ಮುಂದುವರಿದಕ್ಕೆ ಬಿಡಬಾರ್ದು ಅಂತ ಹೈಕಮಾಂಡ್ ಮೇಲೆ ಪಟ್ಟು ಹಾಕಿ ಒತ್ತಡ ಹೇರುತ್ತಿದೆ. ಒಂದು ವೇಳೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರೆದರೆ ನಮ್ಮ ರಾಜಕೀಯ ಬಹುತೇಕ ಮುಗಿದಂತೆ ಅಂತ ಎಂಬುದನ್ನು ಅವರು ಭಾವಿಸಿದ್ದಾರೆ. ಯಾಕಂದ್ರೆ ಇವರ ಹಿಡಿತಕ್ಕೆ ಬಂದ್ರೆ ಮುಂದಿನ 15-20 ವರ್ಷಗಳ ಕಾಲ ವಿಜಯೇಂದ್ರ ಅವರ ಹಿಡಿತಕ್ಕೆ ಬಿಜೆಪಿ ಬಂದ್ರೆ ನಮಗೆ ಅಲ್ಲಿ ಅವಕಾಶವಿಲ್ಲ ಎಂಬುದು ಅವರು ಅರಿತುಕೊಂಡಂತಿದೆ. ರೆಬೆಲ್ಸ್ ನಾಯಕರು, ಅತೃಪ್ತ ನಾಯಕರು ಅರಿತುಕೊಂಡಂತಿದೆ. ಈ ಒಂದು ಆತಂಕದಲ್ಲಿ BY ವಿಜಯೇಂದ್ರ ಅವರನ್ನು ಮುಂದುವರಿಸಲೂಬಾರದು ಅಂತ ಪಟ್ಟು ಹಿಡಿದು ಡೆಲ್ಲಿಯ ನಾಯಕರ ಮೇಲೆ ಒತ್ತಡ ಹೇರ್ತಿದ್ದಾರೆ. ಅದೇ ರೀತಿ ಎಲ್ಲರೂ ಗುಂಪುಗೂಡ್ತಾ ಇದ್ದಾರೆ. ಎಲ್ಲ ನಾಯಕರು ಈ ವಿಷಯದಲ್ಲಿ ಗುಂಪುಗೂಡಿ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರನ್ನು ಮಾಡಬಾರ್ದು, ಅವರು ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ, ನಮ್ಮನ್ನು ಕಡೆಗಣಿಸುತ್ತಿದ್ದಾರೆ ಎಂಬ ಅಂಶವನ್ನು ಒತ್ತಿ ಹೇಳುತ್ತಾ ವಿಜಯೇಂದ್ರ ಅವರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಇದರೆಲ್ಲದರ ನಡುವೆ ಬಿಜೆಪಿ ಹೈಕಮಾಂಡ್ ನಾಯಕರು ಈಗಾಗಲೇ ತೀರ್ಮಾನ ಮಾಡಿದಂತೆ ಕಾಣುತ್ತಿದೆ. ಅಷ್ಟೇ ಅಲ್ಲ, ಡೆಲ್ಲಿಯಿಂದ ಹಿಂದಿರುಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಶೀಘ್ರ ಅಧ್ಯಕ್ಷರ ನೇಮಕ ಆಗಲಿದೆ ಎಂಬ ಸುಳಿವನ್ನು ಕೂಡ ನೆಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ವಿಜಯೇಂದ್ರ ಅವರನ್ನು ಮತ್ತೊಮ್ಮೆ ಮುಂದುವರಿಸುವುದಕ್ಕೆ ಮನಸ್ಸು ಮಾಡಿದಂತಿದೆ. ವೀಕ್ಷಕರೇ, BY ವಿಜಯೇಂದ್ರ ಅವರನ್ನು ಮರು ಅಧ್ಯಕ್ಷರಾಗಿ ನೇಮಕವಾಗದಂತೆ ಅಸಮಾಧಾನಿತ ನಾಯಕರು, ಅತೃಪ್ತ ನಾಯಕರು ಮತ್ತು ರೆಬಲ್ಸ್ ತಂಡದ ನಾಯಕರು ಒತ್ತಡ ಏರುತ್ತಿರುವುದಾದರೂ ಯಾಕೆ? ನಿಮ್ಮ ಪ್ರಕಾರ ಏನಿರಬಹುದು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.